ನನ್ನ ಹೆಸರು ಅಡ್ವೊಕೇಟ್ ಸೌದಾ ಅಂತ ಬೆಂಗಳೂರಿಂದ. ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂಥ ಅಡ್ವೊಕೇಟು. ಇವರು ಅಶ್ರಫ್ ತಾವರಕಡನ್ ಅಂತ ಕೇರಳ ಮೂಲದ ಗಲ್ಫ್ ಉದ್ಯಮಿ. ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತು ಇವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು. ಮೊದಲಾಗಿ ಹನಿ ಟ್ರ್ಯಾಪ್ ಅಂದರೆ ಇವರಿಗೆ ಏನು ಮಾಡ್ತಾರೆ ಅಂದರೆ, ಇವರು 53 ವರ್ಷ ಕೇರಳದಿಂದ ಮದುವೆ ಆಗಲಿಕ್ಕೋಸ್ಕರ, ಇವರಿಗೆ ಆಲ್ರೆಡಿ ಮದುವೆ ಆಗಿದೆ, 3 ಮಕ್ಕಳುಂಟು. ಇವರ ಹೆಂಡತಿಗೆ ಹುಷಾರಿಲ್ಲ, ಹನಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಕಾಯ್ತಿರುವಂಥವ್ರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ. ಕೇರಳದ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ. ಕರೆಸಿಬಿಟ್ಟು ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ, ಮಂಗಳೂರಲ್ಲಿ ಒಂದು ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ. ಆ ಹೆಣ್ಣಾಗಿದ್ದಾಳೆ ಆಯಿಷಾ ಮಿಶ್ರಿಯಾ ಅಂತ. ಅವಳ ಅಮ್ಮ ಜುಬೈದಾ, ಮತ್ತು ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶಫಿಯಾ, ಮಾನಿ ಶಫಿಯಾ ಮತ್ತು ಮೊಹಮ್ಮದ್ ಬಶೀರ್ ಅಂತ. ಅವನು ಮೂಲತಃ ವಿಟ್ಲದವನು, ಮೊಹಮ್ಮದ್ ಬಶೀರ್ ಅಂತ. ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ. ಇವರು 24 ಸೆಪ್ಟೆಂಬರಲ್ಲಿ ಹೆಣ್ಣು ನೋಡಲಿಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದ ತಕ್ಷಣ ಈ ಬಶೀರ್ ಕಡಂಬು ಅನ್ನೋನು ಮತ್ತು ಈ ಮಾನಿಯ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ. ಅಲ್ಲಿ ಹೆಣ್ಣು ತೋರಿಸ್ತಾರೆ. ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ತಾರೆ. ಮತ್ತೇನು ಮಾಡ್ತಾರೆ, ಇವರು ನನಗಿದು ಕೇರಳ ಮೂಲದ ಹೆಣ್ಣಲ್ಲಲ್ವಾ ಅಂತ ಹೇಳಿಬಿಟ್ಟು ಇವರು ವಾಪಸ್ ಹೋಗ್ತಾರೆ. ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ, ಬಶೀರ್, ಸೆಫಿಯಾ ಅವರ ಅಮ್ಮ ಜುಬೈದಾ ಇವರೇನು ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ನೀವು ನನ್ನನ್ನು ಮದುವೆ ಆಗಬೇಕು, ಇಲ್ಲ ಅಂದರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಳಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. 1 ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಫಸ್ಟಿಗೆ. ಈ ಬಶೀರ್ ಕಡಂಬು ಅನ್ನೋಳು, ಸೆಫಿಯಾ ಅನ್ನೋಳು 1 ಕೋಟಿ ಆಫರ್ ಮಾಡ್ತಾನೆ. ಫಸ್ಟಿಗೆ ಇವರನ್ನು ಕರೆಸುವುದು ಇವರೆಲ್ಲಿ ಅಂದರೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ವಿಟ್ಲಕ್ಕೆ ಬಂದುಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಹೊಡೆದದ್ದು. ಮೊದಲಿಗೆ ಹೊಡಿತಾರೆ, ಇವರ ಕೈಯಲ್ಲಿರುವಂಥ 5 ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ. ಅಲ್ಲಿರುವಂಥ 5 ಜನರದ್ದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ. ನಂತರದಲ್ಲಿ ಇವರು ಹೀಗೆ 24.80 ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಯಾರು ಕೊಡ್ತಾರೆ, ಈ ಬಶೀರ್, ಮಾನಿ ಶಫಿಯಾ, ಆಯಿಷಾ ಮಿಶ್ರಿಯಾ, ಜುಬೈದಾ ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ. ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ. 24.80 ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್, 20 ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ. ನೆಕ್ಸ್ಟ್ ಇವರಿಗೆ ಏನಾಗುತ್ತೆ, ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವರಿಗೊಂದು ಅರಿವಾಗಲಿಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಪುನಃ ಈ ಶಫಿಯಾ ಏನು ಮಾಡ್ತಾಳೆ, ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ. ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾನು ಅಂತ. ಈ ಮಾನಿ ಶಫಿಯಾನ ಹೊಸ ಹೆಸರು ಸಬೀನಾ ಬಾನು ಅಂತ. ಅವಳು ಫೋನ್ ಮಾಡಿ ಹೇಳ್ತಾಳೆ, ನಿಮ್ಮನ್ನು ಹೀಗೆ ಟ್ರ್ಯಾಪ್ ಮಾಡಿದ್ದಾರೆ, ವಿಷಯ ಹೀಗೀಗೆ ಅಲ್ಲ, ನಮಗೆ ನೀವಿಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ, ಬನ್ನಿ ಅಂತೇಳಿ ಇವರನ್ನು ಕರೆಸ್ಕೊಳ್ತಾಳೆ. ನಿಮ್ಮ ವಿಡಿಯೋ ಏನುಂಟು ತೋರಿಸ್ತೇನೆ ಅಂತ. ಆವಾಗ ಇವರಲ್ಲಿಗೆ ಹೋದಾಗ ಪುನಃ ಇವಳೇನು ಮಾಡ್ತಾಳೆ, ಇವರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶಫಿಯಾನೇ, ಇವಳು ಸಬೀನಾ ಬಾನು ಅಲ್ಲ ಅಂತ. ಇವರಿಗೆ ಸಬೀನಾ ಬಾನು ಎನ್ನೋ ಹೆಸರಲ್ಲಿ ಕರೆಸ್ತಾಳೆ. ಕರೆಸಿದ ನಂತರ ಇವರೇನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಹೋಗಿಬಿಟ್ಟು ಪುನಃ ವಾಪಸ್ ಇವರು ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ. ಅವಳೊಂದು ಅಕೌಂಟ್ ಕಳಿಸ್ತಾಳೆ, ಜಾನ್ವಿ ರಾಜ್ ಅನ್ನೋ ಅಕೌಂಟು, ಮತ್ತು ಶಬೀನಾ ಬಾನು ಅಂತ. ಅದಕ್ಕೆ 4.5 ಲಕ್ಷ ರೂಪಾಯಿ ಇವರು ಇರ್ತಾರೆ. ನೆಕ್ಸ್ಟ್ ಇವ್ರೇನು ಮಾಡ್ತಾರೆ, ಈ ನನ್ನ ಫೋಟೋಸು ವೀಡಿಯೋಸು ಎಲ್ಲಿಯಾದರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ 1 ವರ್ಷನೂ ಸುಮ್ಮನೆ ಇರ್ತಾರೆ. ಬಿಫೋರ್ 1 ಮಂತಿಗಿಂತ ಮುಂಚೆ ಪುತ್ತೂರಿಗೆ ಬರ್ತಾರೆ. ಪುತ್ತೂರಿಗೆ ಬಂದುಬಿಟ್ಟು ಸಂಪ್ಯ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಅಂದರೆ ಒಂದು NC ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ, ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಹೊರಗಡೆಯಿಂದ ಬಶೀರ್ನ ಪರವಾಗಿ ಒಬ್ಬರು ಬರ್ತಾರೆ. ಒಬ್ಬರು ಅಂದರೆ ತುಂಬ ಜನ ಅಲ್ಲಿದ್ದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಬಂದುಬಿಟ್ಟು ಹೇಳ್ತಾರೆ, ಇಲ್ಲ ನೀವು ಕೇಸ್ ಕೊಡಬೇಡಿ, ನಾವು ಇದನ್ನು ಮಾತುಕತೆ ಮುಖಾಂತರ ವಿಚಾರಿಸಿ ತಿಳಿಸ್ತೇವೆ, ಇದೊಬ್ಬರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಭಯಪಡಿಸ್ತಾರೆ. ಯಾರಂದರೆ ಹೊರಗಡೆಯಿಂದ ಬಂದ ಜನ. ಅದು ಇನ್ವೆಸ್ಟಿಗೇಷನಲ್ಲಿ ಯಾರು ಅಂತ ಹೇಳಿದ್ದೀನಿ ನಾನು ಅವ್ರ ಜೊತೆನೇ. ಬಂದುಬಿಟ್ಟು ಕೇಸ್ ವಾಪಸ್ ತೊಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ 9ಇಂದ ಈವ್ನಿಂಗ್ 7 o'clock ತನಕ ಇವರಿಗೆ ಪ್ರೆಷರ್ ಆಗ್ತಾರೆ. FIR ಮಾಡುವಂಥ ಕೇಸನ್ನು ಹಿಂತೊಗೊಳ್ಳಿ ಅಂತ. ಆ ಪ್ರೆಷರ್ ಇದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಲಿಕ್ಕಾಗೋದಿಲ್ಲ. ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದ್ದೀನಿ. ನಂತರ ಏನು ಮಾಡ್ತಾರೆ ಅಂದರೆ, ಇವರು ಹೋಗ್ತಾರೆ, ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಹೋಗಿಬಿಟ್ಟು 15 ದಿವಸ ಬಿಟ್ಟು ಈ ಶಫಿಯಾ ಮತ್ತು ಈ ಬಶೀರ್ ಏನು ಮಾಡ್ತಾರಂದರೆ, ಇವರ ಹೆಂಡತಿಗೆ ವೀಡಿಯೋಸ್ ಕಳಿಸ್ತಾರೆ. ಇವರ ವೀಡಿಯೋ ಅಲ್ಲ, ಬೇರೆ ಒಂದು ಖಾಸಗಿ ವೀಡಿಯೋ, ಬೇರೆ ಯಾರ್ದೋ ಇಟ್ಟಂಥ ಖಾಸಗಿ ವೀಡಿಯೋನ ಕಳಿಸ್ಬಿಟ್ಟು, ಮೊದಲಿಗೆ ಇದು ನಿಮ್ಮ ವೀಡಿಯೋ ಈಗ ಬಂದದ್ದು ಈ ವಿಡಿಯೋ, ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವೀಡಿಯೋ ಬರುತ್ತೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ.
ಆವಾಗ ಇವರಿಗೆ ಕಾಲ್ ಮಾಡಿ ಹೆಂತ ಹೇಳ್ತಾರೆ, ಈ ರೀತಿ ವಿಡಿಯೋ ನಿಮ್ಮದು ಬಂದಿದೆ, ನೀವೇನು ಮಾಡಿ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿ, ಇಲ್ಲ ಅಂದರೆ ನಮಗೆ ಹೆಣ್ಮಕ್ಳುಂಟು, ನಮ್ಮದು ಲೀಕ್ ಆದರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಕಡಂಬಿನ ಅವನ ಮನೆಗೆ ಅಡ್ರೆಸ್ಸನ್ನು ಹುಡ್ಕೊಂಡು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದು. ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ 12:45ಗೇನೋ ರಾತ್ರಿ FIR ಆಗಿದೆ. ಈ FIR ಆಗಲಿಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇಲ್ಲಿದ್ದು ಉನ್ನತಾಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ಯಾಕಂದರೆ ಅವರ ಮುಖಾಂತರನೇ ನಾವು FIR ಮಾಡಿಸಿದ್ದು. ಆದರೆ ಇವಾಗ ಈ 8 ದಿವಸದಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ. ಅದು ಬೇಸರದ ಸಂಗತಿ. ಯಾರೊಬ್ಬರನ್ನು ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೇ ಇದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ 7 ಗಂಟೆ ತನಕ, ಇವತ್ತೂ ಬರಲಿಕ್ಕೆ ಹೇಳಿದ್ದಾರೆ, 7 ಗಂಟೆ ತನಕ ಅಲ್ಲೇ ಇದ್ದಾರೆ. ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ, ಬೇರೆಯವರಿಂದ ಮಾಡಿಸ್ತಾರೆ. ನಿನ್ನೆ 3-4 ಜನರದ್ದು NC ಆಗಿದೆ ಬಂಟ್ವಾಳ ಠಾಣೆಯಲ್ಲಿ. ಯಾಕಂದರೆ ಆ ಜೂರಿಸ್ಟಿಕ್ಷನಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ವಿಟ್ಲದವರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ. ಬೇರೆ ಬೇರೆ ಕಡೆಯಿಂದ ಕಾಲ್ ಇಲ್ಲಿ ನಮ್ಮದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಕೇಸನ್ನು ನೀವು ವಾಪಸ್ ತೊಗೊಳ್ಳಿ, ಇದರಲ್ಲಿರುವಂಥ ಒಬ್ಬರು ಹೇಳ್ತಾರೆ ಇಬ್ಬರನ್ನು ಕೈ ಬಿಡಿ ಅಂತ, ಮತ್ತೊಬ್ಬರು ಹೇಳ್ತಾರೆ ಇನ್ನೊಬ್ಬರನ್ನು ಕೈ ಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ. ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ಬರು ಕಾಲ್ ಮಾಡ್ತಾನೆ. ಅವನು ಹೇಳ್ತಾನೆ, ನೀನು ಕೇಸ್ ವಾಪಸ್ ತೊಗೊಳ್ಳಿಲ್ಲ ಅಂದರೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ, ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ. ಈ ರೀತಿ ಬೆದರಿಕೆ ಕರೆ ಬರೋದ್ರಿಂದ ನಿನ್ನೆ ನಾನು ಬಂಟ್ವಾಳದಲ್ಲಿ ಒಂದು NC ಮಾಡಿಸ್ತೇನೆ. ಇವಾಗ ನನ್ನ ಕಾಳಜಿ ಏನಂದರೆ, ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕೂತ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಅವರೊಬ್ಬರು ಪೊಲಿಟಿಷಿಯನ್ ಪರ್ಸನಲ್ಲಿ ತುಂಬ ಸೋಷಲ್ ವರ್ಕರ್. ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳೋದಿಲ್ಲ, ಯಾಕಂದರೆ ನಂದು ಎಲ್ಲಿಯಾದರೂ ಮುಖ ರಿವೀಲ್ ಆಗುತ್ತೆ, ನಂದು ರೆಪ್ಯುಟೇಷನ್ ಪ್ರಶ್ನೆ, ನನ್ನ ಮನೆಗೆ ಗೊತ್ತಾಗುತ್ತೆ, ಹೀಗೆ ಎಂದು ಭಯಪಟ್ಟಿದ್ರು. ನಾವು ಇವನನ್ನು ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕೂತ್ಕೊಳ್ಳಿಸಿದ್ವಿ. ಈ ಹನಿ ಟ್ರ್ಯಾಪ್ ಅನ್ನೋ ಪ್ರಕರಣ ಇವರ ಕೇಸ್ ಅಂತಲ್ಲ. ಕಾರ್ಕಳದಲ್ಲಿ 3 ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ ಹನಿ ಟ್ರ್ಯಾಪ್ ವಿಷಯದಲ್ಲಿ. ಈ ಒಂದು ಗ್ಯಾಂಗಿನ ಒಂದು ಮೊದಲೆಲ್ಲ ಏನು ಮಾಡ್ತಿದ್ರು, ಸುಲಿಗೆ ಮಾಡ್ತಿದ್ರು, ಮನೆಗೆ ಹೋಗಿ ಕಳ್ತನ ಮಾಡ್ತಿದ್ರು. ಇವಾಗ ಹಾಗೇನಿಲ್ಲ. ಇವರಿಗಿರುವಂಥ ವೀಕ್ನೆಸ್ ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ. ಈ ಸಣ್ಣ ಏನಾದರೂ ರೂಪಾಯಿಗಳನ್ನು ಕೊಟ್ಟರೆ ಹೆಣ್ಣುಮಕ್ಕಳು ಅದಕ್ಕೆ ಬಾಗ್ತಾರೆ. ಈ ಟೀಮ್ ಏನು ಮಾಡ್ತಾ ಉಂಟು ಅಂತ ಹೇಳಿದರೆ ಸುಲಿಗೆ ಮಾಡ್ತಾರೆ. ಇವ್ರದ್ದು ಮೈನ್ ವೀಕ್ನೆಸ್, ಕೇಸ್ ಕೊಡೋದಿಲ್ಲ ಯಾರು. ಈ ಶೆಫಿಯಾ 2010 ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲಸನೇ ಇಷ್ಟು. ಯಾರು ಇವಳ ಹಿಂದೆನೇ 1 ರೂಪಾಯಿನೂ ಹೋಗಿಬಿಟ್ಟು ಹೀಗೀಗೆ ವಿಷಯ ಅಂತ ಇವಳ ಹತ್ರ ಕೇಳಲೂ ಇಲ್ಲ. ಈ ಬಶೀರ್ ಅನ್ನೋ ಒಂದು FIR ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ, ಒಬ್ಬ ಮಿಲಿಟರಿ ಆರ್ಮಿದು, ಇವನೇ ಮೈನ್ ಅಕ್ಯೂಸ್ಡ್. ಆ FIR ಕಾಪಿ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ ಮಡಿಕೇರಿಯಿಂದ, ಅದು ಇನ್ನೂ ಸಿಗಲಿಲ್ಲ. ಮಿಲಿಟ್ರಿ ಆರ್ಮಿಗೆ ಹನಿ ಟ್ರ್ಯಾಪ್ ಮಾಡಿದಂಥ ಕಿಂಗ್ ಪಿನ್ ಇದೇ ಬಶೀರ್ ಕಡಂಬು ಅಂತ ಇವನಾಗಿದೆ. ಇಷ್ಟು 7 ಜನರ ವಿರುದ್ಧ FIR ದಾಖಲಾಗಿದೆ. ನಾವು ವಿಟ್ಲದಲ್ಲಿ ಮಾಡಿದ್ದೀವಿ, ಇನ್ನೂ ಅರೆಸ್ಟ್ ಆಗಲಿಲ್ಲ. ಅದು ನನ್ನದು ಬೇಸರದ ಸಂಗತಿ. ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ. ಅವರೇನು ಮಾಡಿದ್ದಾರೆ, ನಮಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ. ಆದರೆ ಈ ವಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದು ನಮಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕೂ ಆಗೋದಿಲ್ಲ. ಇವರೇನು ಮಾಡ್ತಿದ್ರು, 1 ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾಯಿದ್ದಾರೆ. 1 ವಾರದಿಂದ ಅಲ್ಲೇ ಅಲ್ದಾಡ್ತಿದ್ದೀವಿ. ನೀವು ಅಲ್ಲಿ CCTV ಫುಟೇಜ್ ತೊಗೊಂಡ್ರೆ ಗೊತ್ತಾಗ್ಬೋದು. ಮಾರ್ನಿಂಗ್ 9 ಸಂಜೆ 7 ಗಂಟೆ ತನಕ ಅಲ್ಲೇ ಕೂತ್ಕೊಳ್ತಾ ಇದ್ದಾರೆ. ನಮ್ಮದೊಂದು ಕಾಳಜಿ ಏನಂದರೆ, ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು, ಸೂಕ್ತವಾದ ಕ್ರಮ ಆಗಬೇಕು. ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು. ಮುಮ್ತಾಜ್ ಅಲಿ ಪ್ರಕರಣ ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ. ಯಾಕಂದರೆ ಮುಮ್ತಾಜ್ ಅಲಿ ಕೂಡ ಇದೇ ರೀತಿ ಟ್ರ್ಯಾಪಿಗೆ ಬಿದ್ದವರಾಗಿದೆ. ಇನ್ನೊಂದು ಮುಮ್ತಾಜ್ ಅಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಬಾರ್ದು, ಅಷ್ಟೇ ಇರೋದು. ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು. ಹನಿ ಟ್ರ್ಯಾಪು, ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತೇಳಿ 40 ಲಕ್ಷ ರೂಪಾಯಿ ಕಿತ್ಕೊಳ್ಳೋದಂದರೆ ಅದು ಸಣ್ಣ ವಿಷಯನಲ್ಲ. ಅದು ಪ್ರೂಫ್ ಎಲ್ಲನೂ ಈ ಸ್ಟೇಟ್ಮೆಂಟ್, ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಹೇಳ್ತಾರೆ, ಆ 7 ಜನ ಇವಾಗ ಇಲ್ಲ, ನೋಟಿಸ್ ಇಶ್ಯೂ ಮಾಡ್ತೀನಿ, ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಆದರೆ ಇಷ್ಟು ಹೊತ್ತು ತಗೊಳ್ಳೋದಂದರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು. ಇವರ ಜೀವ ರಕ್ಷಣೆಗೂ ನಾವು ಕೋರಿದ್ದೀವಿ. ನಾವು ಸೆಕ್ಷನ್ ಹಾಕಿ ಇವರ ಜೀವ ರಕ್ಷಣೆಗೆ ಕೋರಿನೇ ಮೊದಲು FIR ದಾಖಲೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ನಿಮ್ಮಲ್ಲಿ ನೆರೆದಿರುವವರು ಏನು ಅಂದರೆ, ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸಬೇಕು. ಇವರೊಬ್ಬರೇ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೀತಿರೋದು ಇವರೊಬ್ಬರಿಂದಲೇ ಅಲ್ಲ. ಎಷ್ಟೋ ಗ್ಯಾಂಗ್ಗಳು ಇಂಥವರನ್ನು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈನ್ ಪಾಯಿಂಟ್ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ಮುಮ್ತಾಜಲ್ಲಿ ಇಲ್ಲಿ ಹುಟ್ಟಬಾರ್ದು. ಈಗ ನೀವು ಇವಾಗ ಕಾರ್ಕಳದಲ್ಲಿ ಒಬ್ಬನ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಒಂದು 3-4 ಡೇಸ್ ಬಿಫೋರ್ ಐ ಥಿಂಕ್. ಅವನ ಅಮ್ಮ ಬರುವುದಾದರೆ ನಂದು ಉಚಿತ ಕಾನೂನಿನವರು ಯಾರು ಬೇಕಾದರೂ ಈ ಕೇಸಲ್ಲಿ ಬಂದರೆ ನಾನು ಉಚಿತವಾಗಿ ಕೇಸ್ ತೊಗೊಂಡು ಅವರಿಗೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ಈ ಕೇಸನ್ನು.
ಅದು ಎಷ್ಟೇ ಬೆದರಿಕೆ ಕಾರ್ಯ ಬರಲಿ ಅಥವಾ ಯಾರೇ ಇದ್ರೆ ಇರಲಿ, ಕಮ್ಯುನಿಟಿ ಲೀಡರ್ಸಾ ಯಾರೇ ಬಂದರೂ ಈ ಕೇಸನ್ನು ಎಂಡ್ ಮಾಡದೆ ನಾನು ಬಿಡುವುದಿಲ್ಲ. ನಿಮ್ಮ ಮಾಧ್ಯಮದವ್ರ ಹತ್ರ ನಾವೇನು ಕೇಳ್ಕೊಳ್ಳೋದಂದರೆ ಒಂದೇ, ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುವುದಿಲ್ಲ, ಕನ್ನಡ, ಸ್ಥಳಗಳನ್ನು ಗುರುತಿಸಲಿಕ್ಕೂ ಆಗೋದಿಲ್ಲ. ಅವರು ಪಾಪ ನಿನ್ನೆ ಮಹಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ, ಒಂದು ವಾರದಿಂದ ಹೋಗಿ ಅವರಿಗೆ ಸ್ಥಳ ಗುರುತಿಸಲಿಕ್ಕೋಸ್ಕರ ತುಂಬ ಕಷ್ಟ ಆಗ್ತಾ ಇತ್ತು. ಇಂಥವರನ್ನು ನೀವು ಕೈ ಬಿಡಬಾರ್ದು, ಒಂದು ನ್ಯಾಯ ದೊರಕಿಸಿಕೊಡಬೇಕು. ಸರ್ಕಾರ ಈ ಹನಿ ಟ್ರ್ಯಾಪಿನ ವಿರುದ್ಧ ಏನು ಮಾಡಬೇಕು ಅಂದರೆ ಕಠಿಣವಾದ ಕ್ರಮ, ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗೋದಿಲ್ಲ, ಇದು ಎಲ್ರಿಗೂ ಒಂದು ಪಾಠ ಆಗಬೇಕು. ಇನ್ನೂ ಹನಿ ಟ್ರ್ಯಾಪ್ ಅನ್ನೋ ಹೆಸರು ಕೇಳಿದರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳಬೇಕು. ಎಷ್ಟೋ ಪ್ರಕರಣಗಳುಂಟು. ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದರೆ, ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದ್ದೀರಾ, ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರಿದಿದ್ದೀರಾ ಅವರಿಗೆ ನನ್ನ ನಂಬರನ್ನು ಕೊಡ್ತೀನಿ, ಉಚಿತವಾಗಿ ಕಾನೂನು ನೆರವನ್ನು ನಾನು ನೀಡ್ತೀನಿ ಈ ಕೇಸಿನಲ್ಲಿ. ಆದರೆ